ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುತಿಪ್ಪೇ ರುದ್ರಾಯ ನಮಃ. ಏನ್ ಪ್ರತಿ ವರ್ಷದಂತೆ ಈಗೇನು ಗುಗ್ರಿ ಹಬ್ಬ ಅಂತ ಕಾರ್ಯಕ್ರಮ ಮಾಡ್ತಾ ಇದೀವೋ, ಈ ಕಾರ್ಯಕ್ರಮ ನಮ್ಮ ಜಾತ್ರಾ ಕ್ರಮ ಇಂದಿನ ಆರಂಭ ಅಂದ್ರೆ ಪಾಲ್ಗುಣ ಮಾಸ ಬೌಳಾದಲ್ಲಿ ನಮ್ಮ ಜಾತ್ರೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಈ ಜಾತ್ರೆ ಕಾರ್ಯಕ್ರಮ ಇವತ್ತಿನ ಏನು ಗುಗ್ರಿ ಹಬ್ಬ ಈ ಮಾಡೋ ಉದ್ದೇಶ ಏನು ಅಂತಂತಂದ್ರೆ, ತಿಪ್ಪೇರುದ್ರ ಸ್ವಾಮಿಗಳು ಬಂದಂತ ಸಂದರ್ಭದಲ್ಲಿ, ಶ್ರೀಶೈಲ ಬಂದ ಸಂದರ್ಭದಲ್ಲಿ ಅನೇಕ ಸಂಚಾರ ಮಾಡ್ಕೊಂಡ್ ಬಂದು ಕೊನೆಯ ಕಾಲದಲ್ಲಿ ನಾಯಕನಹಟ್ಟಿ ಬಂದು ನೆಲೆಗೊಳ್ತಾರೆ. ಈ ನಾಯಕರು ನೆಲೆಗೊಂಡ್ಬಿಟ್ಟು ಅನೇಕ ಕೆರೆ ಮತ್ತು ಪುರ ನಿರ್ಮಾಣ ಮಾಡಿ ಜನಗಳಲ್ಲಿ ಒಂದು ಸನ್ಮಾರ್ಗ ದಾರಿ ಸಮಾಜದ ಸುಧಾರಣೆ ತಂದ್ಬಿಟ್ಟು ವಿಭಿನ್ನ ರೀತಿಯ ಕಾರ್ಯಕ್ರಮ ಮಾಡಿ ಜನಗಳಲ್ಲಿ ಕಾಯಕದ ಮಹತ್ವ ಮತ್ತೆ ಮಾಡಿದಷ್ಟು ನೀಡಿ ಭಿಕ್ಷೆ ಅಂತ ತತ್ವವನ್ನು ಉಪದೇಶ ಮಾಡ್ಬಿಟ್ಟು ಮತ್ತೆ ಜನದವರಿಗೆ ನಂಬಿದವರಿಗೆ ಹಿಂಬು ಮಾಡಿದಷ್ಟು ನೀಡಿ ಭಿಕ್ಷೆ ಮತ್ತೆ ನಡ್ಕಂಡೆ ಪಡ್ಕಂಡೆ ಅಂತೇಳಿ ಅವರ ಗುರುಗಳ ಕಾಯಕ ತತ್ವ, ಈ ರೀತಿ ಕಾಯಕ ತತ್ವ ಮಾಡ್ಕೊಂತ ಇದ್ಬಿಟ್ಟು ಅನೇಕ ರೀತಿಯ ಕಾರ್ಯಕ್ರಮಗಳಲ್ಲಿ ಮಾಡ್ತಾರೆ. ಸೊ ಈ ರೀತಿ ಜನಗಳಲ್ಲಿ ಜನಗಳ ಅನುಕೂಲಕ್ಕೆ ಗುರುಗಳು ನಾಯಕನಹಟ್ಟಿ ಸುತ್ತಮುತ್ತ 5 ಕೆರೆ ಮತ್ತೆ 5 ಪುರ ಕಟ್ತಾರೆ. ಅಂದ್ರೆ ಪ್ರಪ್ರಥಮ ಬಂದ್ಬಿಟ್ಟು ನಾಯಕನಹಟ್ಟಿ ಸುತ್ತಮುತ್ತ ಚಿಕ್ಕೆರೆ, ಹಿರೇಕೆರೆ, ರಾಮನ ಕೆರೆ, ಭೀಮನ ಕೆರೆ, ನೇರ್ಲೆ ಕೆರೆ, ಹೊಸಕೆರೆ ಅಂತ 5 ಪುರ ನಿರ್ಮಾಣ ಮಾಡ್ತಾರೆ. ಮತ್ತೆ ಈ ಪುರಗಳು ಗೌರಿಪುರ, ಮಹಾದೇವಪುರ, ಕುದಾಪುರ, ಗಿಡ್ಡಾಪುರ ಮತ್ತೆ ಕುದಾಪುರ, ಮಹಾದೇವಪುರ, ಗಿಡ್ಡಾಪುರ, ಕಾಶಿಪುರ ಅಂತ 5 ಪುರ ನಿರ್ಮಾಣ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ಬಿಟ್ಟು ಮತ್ತೆ ನಮ್ಮೂರ ರಾಜ ಮಲ್ಲಪ್ಪ ನಾಯಕ ಬಂದ್ಬಿಟ್ಟು ಮಲ್ಲಪ್ಪ ನಾಯಕನ ಒಂದು ಮುಂದೆ ಅವ್ರನ್ನ ರಾಜಗುರುಗಳಾಗ್ಬಿಟ್ಟು ಅವ್ರ ಮಾರ್ಗದರ್ಶನ ಬಿಟ್ಬಿಟ್ಟು ಆ ಜನಗಳಲ್ಲಿ ಅನೇಕ ರೀತಿಯ ಸಾಮಾಜಿಕ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು ಮಾಡ್ಬಿಟ್ಟು ವಿಭಿನ್ನ ಕಾರ್ಯಕ್ರಮ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಮಾಡಿ ತದನಂತರ ಗುರುಗಳು ಈಗೇನು ನಾವು ನೋಡ್ತಾ ಇದ್ರು ಗುಗ್ರಿ ಹಬ್ಬ, ಈಗೇನು ಉರುಳಿ ಬೇಸ ನೋಡ್ತಾ ಇದ್ರು, ಆ ಹುರುಳಿ ಅಲ್ಲಿ ಕಾಣ್ತಾ ಇದ್ರು ನೋಡಿ. ಈ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಸುಮಾರು ಗುರುಗಳು ಬಂದ ದಿವಸ ನಂತರ ಗುರುಗಳು ನಮ್ಮ ಜಾತಕ ಇಂದಿನಿಂದ ಅಧಿಕೃತವಾಗಿ ಪಾಲ್ಗುಣ ಮಾಸ ಸಪ್ತಮಿ ತಿಥಿ ಅಂದು ನಮ್ಮ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಈ ಕಾರ್ಯಕ್ರಮ ಆರಂಭ ಮಾಡ್ಬಿಟ್ಟು ಬಂದ ಸಂದರ್ಭದಲ್ಲಿ ಅಂದ್ರೆ ಗುರುಗಳು ಏನ್ ಜನಗಳು ನಮ್ಮ ನಾಯಕನ ಸುತ್ತಮುತ್ತಲ ಪ್ರಜೆಗಳು, ಜನಗಳು ಮತ್ತು ಭಕ್ತಾದಿಗಳು ತಮ್ಮ ಹೊಲದಲ್ಲಿ ಬೆಳೆದಂತ ಉರುಳಿ ಮತ್ತೆ ದವಸ ಧಾನ್ಯಗಳು ಏನಿರ್ತದೆ ಅದೆಲ್ಲ ತಂದ್ಬಿಟ್ಟು ಗುರುಗಳು ಅರ್ಪಣೆ ಮಾಡ್ತಾರೆ. ವಿಶೇಷವಾಗಿ ಉರುಳಿ ತಂದ್ಬಿಟ್ಟು ಆ ಮಾಡೋ ಉದ್ದೇಶ ಏನಂತಂದ್ರೆ, ಈ ಉರುಳಿನ ಸುಮ್ಮನೆ ಬೇಸ್ತಾ ಇಲ್ಲ, ಮಣ್ಣಿನ ಕುಡಿಕೆ ತಂದ್ಬಿಟ್ಟು ಮತ್ತೆ ಆಮೇಲೆ ಹಸುವಿನ ಬೆರಣಿ ಐತೆ, ಮುತ್ತುಗಾರೆ ತಂದ ದೇವರೆತ್ತುಗಳು ಅಂತ ಬರ್ತದೆ. ಆ ದೇವರೆತ್ತುಗಳೆಲ್ಲ ಬಂದ್ಬಿಟ್ಟು ಅದನ್ನ ಬೆರಣಿ ತರ್ತೀವಿ. ಬೆರಣಿ ಎಲ್ಲ ಸುಮಾರು ಒಂದು 5ರಿಂದ 10 ಎತ್ತಿನ ಬಂಡಿ ಅಷ್ಟು, 5ರಿಂದ 10 ಎತ್ತಿನ ಬಂಡಿ ಅಷ್ಟು ಅದೇ ಬೆರಣಿ. ಆ ಬೆರಣಿಯೆಲ್ಲ ತಂದ್ಬಿಟ್ಟು ಅದನ್ನ ತಂದು ತಂದ್ಬಿಟ್ಟು ಅದರಲ್ಲಿ ಮತ್ತೆ ಆಮೇಲೆ ಒಂದು 13 ಮೊದಲು ಸೋರೆ ಇಡ್ತಾ ಇದ್ವಿ. ಈಗ ಶಾಸ್ತ್ರೋಕ್ತವಾಗಿ ಒಂದು ಸೋರೆ ಇಡ್ತಾ ಇದ್ವಿ. ಆ ಸೋರೆ ಇಟ್ಬಿಟ್ಟು ಸುಮಾರು ವರ್ಷಕ್ಕೆ ತಂದ ಜನಗಳು ಏನ್ ಬೆಳೆದಂತ ಈ ದವಸ ಉರುಳಿ ಇರುತ್ತಲ್ವಾ, ಅದು ಉರುಳಿ ಆಗಿರ್ಬೋದು ಮತ್ತೆ ಕಡಲೆಬೇಳೆ ಆಗಿರ್ಬೋದು, ಅದನ್ನೆಲ್ಲ ತೆಗೆದ್ಬಿಟ್ಟು ವಿಶೇಷವಾಗಿ ಆ ಉರುಳಿ ತಂದ್ಬಿಟ್ಟು ಸುಮಾರು ಮೊದಲೆಲ್ಲ 1.5 ಕ್ವಿಂಟಲ್ 2 ಕ್ವಿಂಟಲ್ ಆಗ್ತದೆ. ಈಗ ಸುಮಾರು ಒಂದು 2-3 ವರ್ಷದಿಂದ 300ರಿಂದ 4 ಕ್ವಿಂಟಲ್ ಉರುಳಿಯನ್ನ ಪ್ರಸಾದ ರೂಪದಲ್ಲಿ ವಿನಿಯೋಗ ಮಾಡ್ತೀವಿ. ಇದ್ರ ಉದ್ದೇಶ ಏನು ಅಂತಂದ್ರೆ, ಮಳೆ ನಾಡಿನಲ್ಲಿ ಮಳೆ ಬೆಳೆ ಸಂತುಷ್ಟಿ ಆಗ್ಲಿ, ಮತ್ತೆ ರೈತರೆಲ್ಲ ತನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ತನ್ನ ಹೊಲದಲ್ಲಿ ಬೆಳೆದಂತ ಈ ಏನು ಉರುಳಿ ಇರ್ತದೋ ಅದನ್ನ ಗುರುಗಳು ಅರ್ಪಣೆ ಮಾಡ್ತಾರೆ. ಆ ಎಲ್ಲ ಉರುಳಿಯಲ್ಲಿ ಶೇಖರಣೆ ಮಾಡ್ಬಿಟ್ಟು ಇವತ್ತು ಅಧಿಕೃತವಾಗಿ ಗುರುಗಳು ರಥೋತ್ಸವದ ರಥಕ್ಕೆ ಸಿದ್ಧಪಡಿಸಿದಾಗ ಗಾಲಿ ಪೂಜೆ ಇರ್ತದೆ. ಆ ಗಾಲಿ ಪೂಜೆ ನಡೆಯುವಂತ ದಿನದಲ್ಲೇನೆ ನಮ್ಮಲ್ಲಿ ಗುಗ್ರಿ ಹಬ್ಬ ಅಂತ ಮಾಡ್ತೀವಿ. ಈ ಗುಗ್ರಿ ಹಬ್ಬ ಮಾಡೋ ಉದ್ದೇಶ ಏನಂತಂದ್ರೆ, ಇದ್ರ ಒಂದು ಬುಡಕಟ್ಟು ಸಂಸ್ಕೃತಿಯ ಆರಾಧ್ಯ ದೈವ ತಿಪ್ಪೇರುದ್ರ ಸ್ವಾಮಿಗಳು ಶಿಷ್ಟ ಮತ್ತು ಬುಡಕಟ್ಟು ಸಂಸ್ಕೃತಿಯ ಪರಂಪರೆ ಹಿನ್ನೆಲೆಯಲ್ಲಿ ಗುರುಗಳನ್ನ ಈ ಹಬ್ಬ ಆರಂಭ ಮಾಡ್ತೀವಿ. ಈ ಹಬ್ಬ ಆರಂಭ ಆಯ್ತು ಅಂತಂದ್ರೆ ನಮ್ಮ ಜಾತ್ರೆ ಕಾರ್ಯಕ್ರಮ ಇಂದಿನಿಂದ ಆರಂಭ ಆದಾಗೆ. ಸೊ ಈ ಉರುಳಿಯನ್ನು ಏನು ಬೇಯಿಸ್ತಾ ಇದೀವೋ, ಸುಮಾರು ಇವತ್ತು ನಾವು ಕಾಣ್ತಾ ಇರ್ಬೋದು ನಿಮ್ಗಲ್ಲಿ ಸುಮಾರು ಒಂದು 5 ದೊಡ್ಡ ಪಾತ್ರೆಗಳು ಇಟ್ಟಿದ್ವಿ, 1 ಕ್ವಿಂಟಲ್ ಬೇಳೆ ಅಂತವು. ಮತ್ತೆ ಪಕ್ಕದ ಶಾಸ್ತ್ರೋಕ್ತವಾಗಿ ಮಾಡುವಂತ ಒಂದು ಮಣ್ಣಿನ ಸೋರೆ ಇಟ್ಟಿದ್ವಿ. ಆ ಮಣ್ಣಿನ ಸೋರೆಯಲ್ಲಿ ಉರುಳಿಯನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಸಂಜೆ ಒಂದು 3-4 ಗಂಟೆ ನಂತರ ಅದನ್ನೆಲ್ಲ ಬೇಯಿಸುತ್ತೆ. ಮತ್ತೆ ಪುಟ್ಟಿ ಎಲ್ಲ ಪ್ರಸಾದ ಸಿದ್ಧಪಡಿಸಿ ಮಾಡ್ಕೊಂಡು ಇವತ್ತು ಸಂಜೆ ಒಳಮಠದಿಂದ ಉತ್ಸವ ಮೂರ್ತಿ ಬರುತ್ತೆ. ಆ ಉತ್ಸವ ಮೂರ್ತಿ ಬಂದ ಸಂದರ್ಭದಲ್ಲಿ ಆ ಪಲ್ಲಕ್ಕಿ ಅಂತ ಶಾಸ್ತ್ರೋಕ್ತ ಪೂಜಾ ಪುನಸ್ಕಾರ ನಂತರ ಬಂದಂತ ಗ್ರಾಮಸ್ಥರಿಗೆ ಮತ್ತು ಬಸವಪ್ಪ ಗ್ರಾಮ ಭಕ್ತಾದಿಗಳಿಗೆಲ್ಲ ಆ ಉರುಳಿಯನ್ನು ಪ್ರಸಾದ ರೂಪದಲ್ಲಿ ಹಂಚ್ತಾ ಇರ್ತೀವಿ. ಮತ್ತೆ ಮರುದಿನ ಆ ಉರುಳಿ ಏನ್ ಬೇಸಿತ್ತು ಇದು ಹಸುವಿನ ಬೆರಣಿ ಇರುತ್ತೆ, ಸಗಣಿ ಇರುತ್ತಲ್ವಾ, ಅದನ್ನ ಪವಿತ್ರ ಭಸ್ಮ ಅಂತ ಹೇಳ್ಬಿಟ್ಟು ಮತ್ತೆ ನಾಳೆ ಮರುದಿನ ಬಂದ್ಬಿಟ್ಟು ಅದನ್ನ ಜಲ್ದಿ ಹಿಡಿದ್ಬಿಟ್ಟು ಕ್ಲೀನ್ ಸ್ಟಾರ್ಟ್ ಮಾಡ್ಬಿಟ್ಟು ಮತ್ತೆ ಶುದ್ಧಿ ಮಾಡಿ ಅದನ್ನ ಒಂದು ಚೀಲದಲ್ಲಿ ನಾವು ಸಿದ್ಧಪಡಿಸಿಟ್ಕೊಳ್ತೀವಿ. ಇದನ್ನ ವರ್ಷ ತುಂಬಾ ನಾವು ಭಸ್ಮದ ರೀತಿಯಲ್ಲಿ ಉಪಯೋಗಿಸ್ತೀವಿ. ಇದು ಶುದ್ಧ ವಿಭೂತಿ. ಇದನ್ನ ಒಂದು ಪ್ರತಿ ವರ್ಷದಲ್ಲಿ ಭಕ್ತಾದಿಗಳಿಗೆ ಸಾಂಪ್ರದಾಯದಂತೆ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಭಸ್ಮಕ್ಕೆ ವಿಶೇಷ ರೂಪ ಕೊಡ್ತಾ ಇರ್ತೀವಿ. ಇದನ್ನ ಮಾಡೋ ಉದ್ದೇಶ ಏನು ಅಂತಂದ್ರೆ, ಭಕ್ತಾದಿಗಳು ತನ್ನ ಹೊಲದಲ್ಲಿ ಬೆಳೆದಂತ ಏನು ಉರುಳಿ ಇದೆಯೋ ತನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟು ಅಟ್ಟಿ ತಿಪ್ಪಯ್ಯನ ಜಾತ್ರೆ ಅಂತ ಮಾಡೋ ವಿಶೇಷವಾಗಿ ಅಟ್ಟಿ ತಿಪ್ಪಯ್ಯ ಸತ್ಯವಂತನ ಕಣ ಸತ್ಯಮೆ ಹಾಲು ಕರದಾನ, ಸತ್ಯಮೆ ಹಾಲು ಕರೆದು ಸುತ್ತೆಂಟು ಮಡಕ ಕಳಸ ನಮ್ಮ ಜನಪದದಲ್ಲಿ ಇತಿಹಾಸ ಇದೆ. ಈ ಗುಗ್ರಿ ಹಬ್ಬದ ವಿಶೇಷತೆ ಏನು ಅಂತಂದ್ರೆ, ನಮ್ಮಲ್ಲಿ ಬುಡಕಟ್ಟು ಸಂಸ್ಕೃತಿಯ ಒಂದು ಪರಂಪರೆ ಇದು. ಈ ಪರಂಪರೆಯ ಸಂಕೇತವಾಗಿಬಿಟ್ಟು ಸಂಜೆ ಈ ಪಲ್ಲಕ್ಕಿ ಬಂದ ನಂತರ ಭಕ್ತಾದಿಗಳಿಗೆ ವಿಶೇಷವಾಗಿ ನಾವು ಉರುಳಿ ಪ್ರಸಾದ ಕೊಡ್ತೀವಿ. ಉರುಳಿ ಪ್ರಸಾದ ಹಂಚ್ಬಿಟ್ಟು ತನ್ನಂತರ ಆ ಭಸ್ಮವನ್ನು ಹಿಡಿದ್ಬಿಟ್ಟು ಮತ್ತೆ ನಾವು ಶೇಖರಣೆ ಮಾಡಿ ಮತ್ತೆ ಎಲ್ಲ ಬಂದಂತ ಭಕ್ತಾದಿಗಳಿಗೆ ಏನು ಜಾತ್ರೆಯಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಮತ್ತೆ ತೆಲಂಗಾಣ ಇರ್ಬೋದು, ವಿಶೇಷ ಭಕ್ತಾದಿಗಳು ಬರ್ತಾ ಇದ್ದಾರೆ. ಆ ಭಸ್ಮ ವರ್ಷ ತುಂಬಾ ತಗೊಂಡೋಗ್ಬಿಟ್ಟು ತನ್ನ ಮನೆಗೆ ಇಟ್ಕೊಂಡು ಭಕ್ತಾದಿಗಳು ಜಾನುವಾರುಗಳಿರ್ಬೋದು, ಮತ್ತೆ ಹುಡುಗರಿಗಿರ್ಬೋದು, ಮತ್ತೆ ಜನಗಳಿಗಿರ್ಬೋದು, ಮತ್ತೆ ಆಮೇಲೆ ಈ ಏನೋ ಸಮಸ್ಯೆಗಳಿದ್ರು ಹೊಲದಲ್ಲಿ ಇರ್ಬೋದು, ಆ ಭಸ್ಮನ ವರ್ಷ ತುಂಬಾ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟು ಆರಾಧನೆ ಮಾಡೋದು ಮತ್ತೆ ಆಮೇಲೆ ಸೇವನೆ ಮಾಡೋದು. ಅದರಿಂದ ಜನಗಳಿಗೆ ತನ್ನ ರೋಗ ಪರಿಹಾರ ಆಗುತ್ತೆ, ಮತ್ತೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಅಚಲವಾದ ನಂಬಿಕೆ. ಅಟ್ಟಿ ತಿಪ್ಪಯ್ಯನ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಅಂತೇಳಿ ಜಾನಪದದಲ್ಲಿ ಒಂದು ಹಾಡಿದೆ.
ಅದರಿಂದ ಏನ್ ಭಸ್ಮ ಈಗೇನ್ ನಾವು ಮಾಡ್ತಾ ಇದ್ವೋ ಹಸುವಿನ ಬೆಣ್ಣೆಯಲ್ಲಿ ರೆಡಿ ಮಾಡ್ತಾ ಇದ್ವೋ ಆ ಭಸ್ಮನ ನಾವು ಒಂದು ಚೀಲದಲ್ಲಿ ಮತ್ತೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ನಾವು ಭಕ್ತಾದಿಗಳು ಉಪಯೋಗಕ್ಕೆ ಅವಕಾಶ ಕೊಡ್ತಾ ಇದ್ವಿ. ಇದರಿಂದ ಭಕ್ತರಲ್ಲಿ ತಗೊಂಡೋಗ್ಬಿಟ್ಟು ತನ್ನ ಬೇಡಿಕೆಯನ್ನು ಈಡೇರುತ್ತೆ. ಮತ್ತೆ ಆಗುತ್ತೆ ಭಕ್ತಾದಿಗಳ ಅನೇಕ ರೀತಿಯ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಮತ್ತೆ ರೋಗಗಳು ಪರಿಹಾರ ಆಗುತ್ತೆ. ಮತ್ತೆ ನಮ್ಮಲ್ಲಿ ಈ ಸುತ್ತಮುತ್ತಲ ಏನು ಗ್ರಾಮೀಣ ಭಾಗದ ನಮ್ಮ ಸೊಗಡು ಈ ಒಂದು ಗುಗ್ರಿ ಹಬ್ಬದಲ್ಲಿ ಆರಂಭ ಕಾಣ್ತಾ ಇರ್ತದೆ. ಇದರಿಂದ ಅಧಿಕೃತವಾಗಿ ಈ ರೀತಿಯಾಗಿ ಪಾಲ್ಗೊಣ ಮಾಸ ಬಹುಳದಲ್ಲಿ ನಮ್ಮ ಕಾರ್ಯಕ್ರಮ ಗುಗ್ರಿ ಹಬ್ಬ ಸೇವೆ ಆರಂಭ ಆಗ್ತಾ ಇದೆ. ನಮಸ್ತೆ.